ಪರಸ್ಪರ ಬಡಲನ್ನು ಸೇರಿ ಉರಿವ ಧಾತ್ರಿಯಳು ದಗದಗದೆನಿಸುವೆ. ಬೈರಿ ಪಡೆ ಗೆಲ್ಬೆ ನಾನು ಬೈರಿ ಪಡೆ ಗೆಲ್ಬೆ, ಬೈರಿ ಪಡೆ ಗೆಲ್ಬೆ ನಾನು ಬೈರಿ ಪಡೆ ಗೆಲ್ಬೆ. ಈ ಲೋಕದಲ್ಲಿ ಕ್ಷುದ್ರ ವಿದ್ಯೆಯನ್ನು ಕಲಿತು ಲೋಕ ಕಂಟಕರಾಕಿ ಮೆರೆಯುತ್ತಿರುವವರ ರಣರುಂಡಗಳನ್ನು ಕತ್ತರಿಸಿ ಚೆಂಡಾಡುತ್ತಾ ಬಂದಿರುವೆನು. ಈಗ ನನ್ನ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರಕಿರುವುದು. ಇದೇನಿದು? ಈ ದಟ್ಟಾರಣ್ಯದ ನಡುವಿನಲ್ಲಿ ಯಾರೋ ನರಳುತ್ತಿರುವಂತ ಶಬ್ದ ಕೇಳುತ್ತಿರುವುದಲ್ಲ. ಇಲ್ಲ, ಇದು ಯಾವ ಮನುಷ್ಯರ ಧ್ವನಿಯೂ ಇದ್ದಂತಿಲ್ಲ. ಯಾವುದೋ ಒಂದು ಪಕ್ಷಿಯು ನರಳುತ್ತಿರುವಂತೆ ಕಾಣುತ್ತಿದೆ. ಇರಲಿ, ನಾನು ಈಗಲೇ ಅಲ್ಲಿಗೆ ಹೋಗಿ ಅದ್ಯಾರೆಂಬುದನ್ನು ನೋಡುವೆನು. ಓಹೋ, ಇದೊಂದು ದಿವಾಕರನು. ಮೊದಲು ಈ ಕಾಳುಗಳನ್ನು ತಿನ್ನು. ತೆಗೆದುಕೋ, ಕಾಳುಗಳನ್ನು ತಿನ್ನು. ಕೊಟ್ಟ ಕಾಳನ್ನು ತಿಂದು ನೀರನ್ನು ಕುಡಿದ ಮೇಲೆ ನನಗಿದ್ದ ಆಯಾಸವೆಲ್ಲವೂ ಪರಿಹಾರವಾಯಿತು. ಈಗ ಹೇಳು, ನೀನು ಯಾರು? ನೀನು ಯಾರು? ನಿನ್ನ ತಂದೆ ತಾಯಿಗಳು ಯಾರು? ನೀನು ಈ ಗೊಂಡಾರಣ್ಯದಲ್ಲಿ ಇರಲು ಕಾರಣವೇನೆಂದು ತಿಳಿಸುವೆಯಾ? ಹೇಳುವೆನು, ಕೇಳಿ ತಾಯಿ. ದಿವಾಕರ, ನಾನು ಚಂದ್ರ ಮತ್ತು ರೋಹಿಣಿಯ ಗರ್ಭದಲ್ಲಿ ಜನಿಸಿದೆ. ನನ್ನ ರೂಪವನ್ನು ನೋಡಿ ನನ್ನ ತಂದೆ ತಾಯಿಗಳು ನನ್ನನ್ನು ಬಿಟ್ಟು ಈ ದಟ್ಟವಾದ ಕಾಡಿನಲ್ಲಿ ಬಿಟ್ಟು ಹೊರಟು ಹೋಗಿದ್ದಾರೆ. ಇಲ್ಲಿಯೇ ನಾನು ಅನಾಥನಾಗಿದ್ದೇನೆ. ಅಲ್ಲದೆ ನನಗೆ ಯಾರೂ ಗತಿ ಇಲ್ಲ ತಾಯಿ. ಯಾರು ಹೇಳಿದ್ದು ನಿನ್ನನ್ನು ಅನಾಥನೆಂದು? ನಿನ್ನನ್ನು ರಕ್ಷಿಸಲೆಂದೇ ಆ ಭಗವಂತನು ನನ್ನನ್ನು ನಿನ್ನ ಬಳಿಗೆ ಕಳಿಸಿರುವನು. ನೀನು ನನ್ನೊಂದಿಗೆ ಇರು, ನಿನಗೆ ಒಳ್ಳೆಯ ಕಾಲವು ಬಂದೇ ಬರುವುದು. ನಡೆ, ಹೋಗೋಣ.
ಶನಿದೇವರಿಗೆ ವಂದಿಸುವೆವು. ಕಾಲಭೈರವಿ, ನಿನಗೆ ಮಂಗಳವಾಗಲಿ. ಈ ಕಾಡಿನಲ್ಲಿ ಕಾಗೆಯೊಂದಿಗೆ ಏನು ಮಾಡುತ್ತಿದ್ದೀಯ? ಈ ಕಾಗೆ ಯಾರು? ಶನಿದೇವನೇ, ಈ ಕಾಗೆಯು ರೋಹಿಣಿ ಮತ್ತು ಚಂದ್ರಮನ ಕುಮಾರನು. ಈತನ ಕಪ್ಪು ರೂಪವನ್ನು ನೋಡಿ ಅವರು ಇಲ್ಲಿ ಅನಾಥರಾಗಿ ಬಿಟ್ಟು ಹೋಗಿದ್ದರು. ಅಂದಿನಿಂದ ನಾನು ಈತನನ್ನು ಜೊತೆಯಲ್ಲಿಟ್ಟುಕೊಂಡು ಆರೈಕೆ ಮಾಡುತ್ತಿರುವನು ಶನಿದೇವನೇ. ಇದು ನಿಜವೇ? ನಿಜವೇ. ನೀವು ಈ ಗೊಂಡಾರಣ್ಯದಲ್ಲಿ ಕಾಲವನ್ನು ಹೇಗೆ ಕಳೆಯುತ್ತಿರುವಿರಿ? ನಿಮ್ಮ ಮೇಲೆ ನನಗೆ ಬಹಳ ಮರುಕ ಉಂಟಾಗುತ್ತಿದೆ. ಶನಿದೇವ, ನೀನು ಈ ಕಾಗೆಯನ್ನು ನಿನ್ನ ರಥದ ವಾಹನವಾಗಿ ನೇಮಿಸಿಕೊ. ಇಂದಿನಿಂದ ನಿನಗೆ ರೋಹಿಣಿ ಶಕಟ ಎಂಬ ಬಿರುದು ಪ್ರಾಪ್ತವಾಗಲಿ. ಶನಿದೇವ, ಈತನನ್ನು ಸ್ವೀಕರಿಸು. ಆಗಲಿ ಕಾಲಭೈರವಿ. ನನ್ನನ್ನು ಉದ್ಧರಿಸು ದೇವಾ. ಎಲೆ ಕಾಗೆ, ಒಂದು ಕಾಲದಲ್ಲಿ ನಾನು ಅನಾಥನಾಗಿದ್ದೆ. ಅನಾಥನಾಗಿ ಬದುಕುವುದು ಎಷ್ಟು ಕಷ್ಟವೆಂದು ನನಗೆ ತಿಳಿದಿದೆ. ಈ ನಿನ್ನು ನನ್ನ ವಾಹನವಾಗಿರು, ನೀನಿನ್ನು ಅನಾಥನಲ್ಲ. ಪರಮಾತ್ಮ, ತಮ್ಮ ಇಚ್ಛೆಯಂತೆ ನಾನು ನಿಮಗೆ ವಾಹನವಾಗಿರುತ್ತೇನೆ. ಪರಮಾತ್ಮ, ನನಗೆ ನೀವೇ ತಂದೆ ತಾಯಿಯಾಗಿರುವಿರಿ. ಶನಿದೇವ, ಈಕೆ ನಿನ್ನ ವಾಹನ ನೇಮಿಸಿಕೊಂಡಿದ್ದಕ್ಕಾಗಿ ನನಗೆ ನನ್ನ ಧನ್ಯವಾದಗಳು ಶನಿದೇವ. ಕಾಲಭೈರವಿ, ನಿನಗೆ ಮಂಗಳವಾಗಲಿ. ಧನ್ಯನಾದನು ಶನಿದೇವ. ಶನಿದೇವರಿಗೆ ಶನಿದೇವ, ನಿನಗೆ ವಂದನೆಗಳು. ಕಾಕವಾಹನದಲ್ಲಿ ನಾನು ಲೋಕ ಲೋಕವಾ ತಿರುಗುವೆನು. ಕಾಕವಾಹನದಲ್ಲಿ ನಾನು ಲೋಕ ಲೋಕವಾ ತಿರುಗುವೆನು. ಜೀವರಾಶಿಗಳ ಸೈನ್ಯಕ್ಕೆ ವರ್ಗವನ್ನು ಮಾಡುವೆನು. ಜೀವರಾಶಿಗಳ ಸೈನ್ಯಕ್ಕೆ ವರ್ಗವನ್ನು ಮಾಡುವೆನು. ಜಗದೊಳಗಿರುವ ಹಾಗೆ ವೈರಿಗಳ ದಗದಗಿಸುತ್ತಲೇ ದಯಿಸುವೆನು. ಜಗದೊಳಗಿರುವ ಹಾಗೆ ವೈರಿಗಳ ದಗದಗಿಸುತ್ತಲೇ ದಯಿಸುವೆನು. ನಿಜ ಭಕ್ತರನ್ನು ಬಿಡದೆ ನಾನು, ನಿಜ ಭಕ್ತರನ್ನು ಬಿಡದೆ ನಾನು ಸುಖ ಶಾಂತಿಯ ನೆಮ್ಮದಿ ನೀಡು, ಸುಖ ಶಾಂತಿಯ ನೆಮ್ಮದಿ ನೀಡು,
ಭೂಮಂಡಲವನ್ನು ಸಂಚಾರ ಮಾಡುತ್ತಾ ಯಾರು ನನ್ನನ್ನು ಭಕ್ತಿಯಿಂದ ಧ್ಯಾನಿಸಿ ಸ್ತೋತ್ರ ಮಾಡುವರೋ ಅಂತವರ ಮನೋಭಿಷ್ಟವನ್ನು ಸಲ್ಲಿಸಿ ಅವರಿಗೆ ಅಷ್ಟೈಶ್ವರ್ಯ ಸುಖ ಶಾಂತಿ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವೆನು. ಅಲ್ಲದೆ ಯಾರು ನನ್ನನ್ನು ದುರಹಂಕಾರದಿಂದ ಹೀಯಾಳಿಸುವರೋ ಅಂತ